ಪ್ರತಿ ಮನೆಗೆ ನೀರು ಕೊಡುವ ಜಲಜೀವನ್ ಮಿಷನ್ ಯೋಜನೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಜಾರಿ ಮಾಡಿದ್ದು ಇತಿಹಾಸ. ಈ ಹಿಂದೆ ಬಂದ ಯಾವ ಸರ್ಕಾರವೂ ಮಾಡದ ಉತ್ತಮ ಕಾರ್ಯ ನಮ್ಮ ಸರ್ಕಾರ ಮಾಡಿದೆ ಎಂದು ಕುಮಟಾ ಹೊನ್ನಾವರ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಸೋಮವಾರ ಗೋಕರ್ಣ ಮೇಲಿನ ಕೇರಿಯಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಮನೆ ಮನೆಗೆ ನಲ್ಲಿ ನೀರು ಪೂರೈಕೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಒಟ್ಟು 3,245 ಮನೆಗಳಿಗೆ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರು ಪೂರೈಕೆ ಮಾಡಲಾಗುತ್ತಿದ್ದು, ಅತಿ ಹೆಚ್ಚಿನ ಮೊತ್ತದ ಯೋಜನೆ ಇಲ್ಲಿಗೆ ಬಂದಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕೋರಿದರು. ಇವತ್ತು ಇಡೀ ಜಗತ್ತು ನೋಡ್ತಾ ಇದೆ, ನೀವೆಲ್ಲಿಂದ ತರ್ತಾ ಇದ್ರಿ, ಹೆಂಗ್ ಮಾಡಿದ್ರಿ ಅನ್ನುವಂಥದ್ದನ್ನು. ಮೋದಿ ಅವರು ಇಷ್ಟು ದೊಡ್ಡ ಜನಸಂಖ್ಯೆ ಇದ್ದಂಥ ಜನರಿಗೆ ಕೊಡುವಂಥದ್ದನ್ನ ಉಚಿತವಾಗಿ ಕೊಡುವಂಥದ್ದು. ಲಾಕ್ಡೌನ್ ಆದವಾಗ ಹಣಕಾಸಿನ ಸಮಸ್ಯೆ ಇದೆ, ಡ್ರೈವರ್, ಕಂಡಕ್ಟರ್ಗೆ, ಶಿಕ್ಷಕರಿಗೆ ಎಲ್ಲರಿಗೂ ಸಂಬಳ ಕೊಡುವಂಥದ್ದು ಯಾವುದಕ್ಕೂ ನಮ್ಮ ಸರ್ಕಾರ ನಿಲ್ಲಿಸಿಲ್ಲ ನೋಡ್ರಿ. ಎಲ್ಲರಿಗೂ ಕೊಡುವಂಥ ಕೆಲಸ ನಾವು ಮಾಡಿದ್ದೇವೆ. ಇದು ನಮ್ಮ ಮೋದಿ ಸರ್ಕಾರದ ಒಂದು ಸಾಧನೆ ಅನ್ನುವಂಥದ್ದನ್ನು. ಕರೋನಾ ಬಂತು, ನೆರೆ ಹಾವಳಿ ಬಂತು, 2 ಸರಿ ನೆರೆ ಹಾವಳಿ ಬಂತು. ಆದರೂ ನಮ್ಮ ಸರ್ಕಾರ ಏನು ಪ್ರಾಮಾಣಿಕವಾಗಿ ಜನರಿಗೆ ಕೊಡುವ ಸಾಮಗ್ರಿಗಳನ್ನು, ವಿಶೇಷವಾಗಿ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರಿಂದ ಬಂದವರು ರೇಷನ್ ಕಾರ್ಡ್ ಯಾರಿಗಿಲ್ಲೋ ಅವರಿಗೆ ರೇಷನ್ಗಳನ್ನು ಕೊಡುವಂಥದ್ದು ಕೆಲಸ ನಾವು ಮಾಡಿದ್ದೇವೆ. ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ, ಕೇಂದ್ರ ಸರ್ಕಾರ 150ಕ್ಕೂ ಹೆಚ್ಚು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದು, ಇದರ ಜೊತೆ ರಾಜ್ಯ ಸರ್ಕಾರವು ಕೈಜೋಡಿಸಿದೆ. ಇದರಂತೆ ಕುಡಿಯುವ ನೀರಿನ ಈ ಬೃಹತ್ ಯೋಜನೆ ಸಹ ಈ ಭಾಗದಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು, ಸಾರ್ವಜನಿಕರು ಪ್ರಯೋಜನ ಪಡೆದುಕೊಳ್ಳುವಂತೆ ತಿಳಿಸಿ, ಪ್ರಥಮವಾಗಿ 250 ಲೀಟರ್ ನೀರು ಪ್ರತಿ ಮನೆಗೆ ನೀಡಲಾಗುತ್ತದೆ. ನಿಗದಿತ ಶುಲ್ಕವನ್ನ ತುಂಬಿ ನಳ ಸಂಪರ್ಕ ಪಡೆದುಕೊಳ್ಳುವ ಕುರಿತು ವಿವರಿಸಿದ್ರು. ಅಲ್ಲದೆ ಈ ಭಾಗದ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರಮಿಸುತ್ತಿರುವ ಶಾಸಕ ದಿನಕರ್ ಶೆಟ್ಟಿಯವರನ್ನ ಅಭಿನಂದಿಸಿದ್ರು. ವಂತಿಗೆಯನ್ನ ತುಂಬಿ ಆ ನೀರನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ನಾನು ಈಗಾಗಲೇ ಅಧಿಕಾರಿಗಳಿಗೆ ಮಾತನ್ನು ಹೇಳಿದ್ದೇನೆ, ಇಲ್ಲಿ ಎಲ್ಲೇ ಕೂಡ ಬೇಜವಾಬ್ದಾರಿ ಸಲ್ಲ. ನಾವು ಎಲ್ಲಿ ತಪ್ಪಾದ್ರೂ ಕೂಡ ಅದನ್ನ ನಾವು ನಮ್ಮ ಊರಿನ ಜನತೆ ಸಹಿಸಿಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತೇನೆ. ಅದು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಈಗಾಗಲೇ ಬೇಕಾಬಿಟ್ಟಿಯಾಗಿ ಬೇರೆ ಗ್ರಾಮ ಪಂಚಾಯತ್ಗಳಲ್ಲಿ ತಮ್ಮ ಕನೆಕ್ಷನ್ಗಳಾಗಿದ್ದಾವೆ. ಇವತ್ತು ಮನೆ ಮನೆಗೆ ತಲುಪುವಂತ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡುವ ಹಾಗೆ ಮಾಡಿದ್ದಾರೆ ಅಂತಂದ್ರೆ ಅದು ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ಮೂಡಂಗಿ, ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಗೌಡ, ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ, ಎಪಿಎಂಸಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್ ಪ್ರಸಾದ್, ಜಲಜೀವನ್ ಮಿಷನ್ ಯೋಜನೆಯ ಎಂಜಿನಿಯರ್ ಕಿರಣ್ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಕಾರ್ಯಕ್ರಮ ನಿರ್ವಹಿಸಿದ್ರು. ವೇದಮೂರ್ತಿ, ಲಂಬೋದರ ಶಂಕರಲಿಂಗ ಗುದ್ದಲಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಜಯ್ ಶೆಟ್ಟಿ, ಭಾರತಿ ದೇವತೆ, ಪ್ರಭಾಕರ್ ಪ್ರಸಾದ್, ಮೋಹನ್ ಮೂಡಂಗಿ, ಮಂಜು ಶೆಟ್ಟಿ, ಪಾರ್ವತಿ ಶೆಟ್ಟಿ, ಸುಮನಾ ಗೌಡ ಮತ್ತಿತರ ಸದಸ್ಯರು, ಸ್ಥಳೀಯ ಬಿಜೆಪಿ ಪಕ್ಷದ ಪ್ರಮುಖರಾದ ಮಾಜಿ ತಾಲೂಕ್ ಪಂಚಾಯತ್ ಮಹೇಶ್ ಶೆಟ್ಟಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಹಿತ್ತಲಮಕ್ಕಿ, ಶ್ರೀನಿವಾಸ್ ನಾಯಕ್ ನಾಡು ಮಾಸ್ಕೇರಿ, ರಾಜೇಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ದಿನದಿಂದ ದಿನಕ್ಕೆ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಮುಂಡಗೋಡ್ ಪಟ್ಟಣ ಪಂಚಾಯತದವರು ಸಂತೆ ನಡೆಸಿ ಜನಜಂಗುಳಿ ಸೇರಲು ಕಾರಣವಾಗುತ್ತಿದ್ದು, ಮತ್ತೊಂದೆಡೆ ಶಾಲೆ ಹಾಗೂ ಕಾಲೇಜ್ ಎದುರು ಸಂತೆ ನಡೆಸಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೋಮವಾರ ಸಂತೆ ಇರೋದ್ರಿಂದ ಪಟ್ಟಣ ಪಂಚಾಯತ್ನವರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಶಾಸಕರ ಮಾದರಿ ಶಾಲೆ ಹಾಗೂ ಬಸವೇಶ್ವರ ದೇವಸ್ಥಾನ ಜಾಗೆಯಲ್ಲಿ ಸಂತೆಯನ್ನ ನಡೆಸಲಾಯಿತು. ಆದರೆ ಬಸವೇಶ್ವರ ದೇವಸ್ಥಾನದ ಜಾಗೆಯಲ್ಲಿ ಮಾಡಿದ ಸಂತೆಯಲ್ಲಿ ಕೋವಿಡ್ ನಿಯಮ ಪಾಲಿಸದೆ ಜನರು ಗುಂಪು ಗುಂಪಾಗಿ ಸಂತೆ ಮಾಡುವುದು ಕಂಡುಬಂದ್ರೆ ಶಾಸಕರ ಮಾದರಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜ್ ಎದುರುಗಡೆ ಸಂತೆ ಮಾರುಕಟ್ಟೆ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಶಾಲೆ ಹಾಗೂ ಕಾಲೇಜಿಗೆ ಹೋಗಲು ಪರದಾಡುವಂತಾಯಿತು. ಸಾಲಿ ಮಕ್ಕಳು ಅಂತಾರೆ ಇವ್ರ ಇಲ್ಲಿ ಗ್ರೌಂಡ್ ಹಾಕ್ಬೇಕಿಲ್ಲ, ಅಲ್ಲಿ ಬೇಗ ಹಚ್ಬೇಕ್ರಿ ಅವ್ರ ಮುಂದೆ
ಹಚ್ಚಲ್ಲ ಆ ಕಡೆ ಹೊರಗೆ ಊರಿಗೆ ಹೋಗಿಲಿ ಊರಾಗ ಯಾಕ್ರಿ ಅದ. ಮಧ್ಯಾಹ್ನ ಬಿಸಿಯೂಟ ಸವಿಯಲು ಬಂದ ವಿದ್ಯಾರ್ಥಿಗಳಿಗೆ ಪಕ್ಕದಲ್ಲಿಯೇ ಸಂತೆ ಇರೋದ್ರಿಂದ ತೀವ್ರ ತೊಂದರೆ ಅನುಭವಿಸಬೇಕಾಯಿತು. ಸೋಮವಾರ ಸಂತೆಯೆಂದು ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಹಾಕದೆ ಜನರು ಸಂಚರಿಸುತ್ತಿರೋದು ಮತ್ತು ಅಕ್ಕಪಕ್ಕದ ತಾಲೂಕಿನಿಂದ ಬಂದ ವ್ಯಾಪಾರಸ್ಥರು ಮಾಸ್ಕ್ ಧರಿಸದೆ ವಹಿವಾಟು ನಡೆಸುತ್ತಿದ್ರು. ಕೆಲವು ಕಡೆ ಬೆರಳೆಣಿಕೆಯಷ್ಟು ಜನರು ಮಾತ್ರ ಮಾಸ್ಕ್ ಹಾಕಿರುವುದು ಕಂಡುಬಂದಿತ್ತು. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಪಾಲಿಸುವಂತೆ ಸಾಕಷ್ಟು ಮುಂಜಾಗ್ರತೆ ಕ್ರಮ ವಹಿಸುವಂತೆ ಸರ್ಕಾರ ಸೂಚಿಸಿದ್ರೂ ಸಹ ಸಾರ್ವಜನಿಕರು ಮುಂಜಾಗ್ರತೆ ಇಲ್ಲದೆ ಸಂಚರಿಸೋದು ಕಂಡುಬಂದಿತು. ಈಗಾಗಲೇ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಗೆ ಕೋವಿಡ್ ಸೋಂಕು ದೃಢಪಟ್ಟಿತ್ತು. ಈಗ ಸಂತೆಗೆ ಬೇರೆ ಬೇರೆ ಕಡೆಗಳಿಂದ ಜನರು ಹಾಗೂ ವ್ಯಾಪಾರಸ್ಥರು ಬರೋದ್ರಿಂದ ಶಾಲೆಯ ಮುಂಭಾಗದಲ್ಲಿ ಬಿಸಿಯೂಟ ಮಾಡಲು ಸಂತೆಯಲ್ಲಿಯೇ ಹಾದು ಹೋಗಬೇಕಾಗುತ್ತದೆ. ಶಾಲೆಯಿದ್ದ ವೇಳೆಯಲ್ಲಿ ಶಾಲೆಯ ಮುಂದೆ ಸಂತೆ ಮಾರುಕಟ್ಟೆ ಮಾಡುವುದು ಎಷ್ಟು ಸರಿ ಎನ್ನುವ ಮಾತುಗಳು ಕೇಳಿ ಬಂದಿವೆ. ಶಾಲೆಯ ಮುಂದೆಯೇ ಸಂತೆ ಮಾಡಿರೋದ್ರಿಂದ ಮಕ್ಕಳಿಗೆ ಕೋವಿಡ್ ಬಂದ್ರೆ ಯಾರು ಹೊಣೆ? ಪಕ್ಕದಲ್ಲಿಯೇ ದೊಡ್ಡದಾದ ಕ್ರೀಡಾಂಗಣವಿದೆ. ಅಲ್ಲಿ ಸಂತೆಯನ್ನ ಮಾಡೋದು ಬಿಟ್ಟು ಶಾಲೆಯ ಮುಂದೆಯೇ ಸಂತೆ ಮಾಡಿರೋದು ಎಷ್ಟು ಸರಿ? ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಗಮನ ಹರಿಸಿ ಮುಂದೆ ಈ ಸ್ಥಳದಲ್ಲಿ ಸಂತೆ ನಡೆಸದಂತೆ ಕ್ರಮ ವಹಿಸಬೇಕು ಎನ್ನುತ್ತಾರೆ ವಿದ್ಯಾರ್ಥಿ ಪಾಲಕ ಮಂಜುನಾಥ್ ಜಮಾದಾರ್. ಮಕ್ಕಳಿಗೆಲ್ಲ ತ್ರಾಸ ಆಗದಿಲ್ಲ. ಶಾಲಿ ಮಕ್ಳು ಮುಂದೆ ಊಟ ಗೀಟ ಮಾಡಕ್ಕೆಲ್ಲ ತ್ರಾಸ ಆಗದವ್ರಿ. ಇಲ್ಲಿ ಬಂದು ಇವ್ರು ಸಂದಿಲಿ ಹಚ್ಕೊಂಡ್ ಕುಂದ್ರೆ ಹೆಂಗ್ರಿ ಸರ? 4 ಮಂದಿ ಗಮನಕ್ಕೆ ತೊಂಬರ್ರಿ, ಅದು ಸ್ವಲ್ಪ ಬಂದ್ ಮಾಡಕ್ ಹಚ್ಚಿರಿ ಅದನ್ನ ಸರ. ಮಕ್ಕಳು ಕರೋನಾ ಬಂದ್ರೆ ಏನ್ ಮಾಡ್ತೀರಿ ನೀವು? ಆ ಶಾಲಿ ಒಳಗ್ ಬಂದ ಇಲ್ಲಿ ಫಂಕ್ಷನ್ ಮಾಡಕತ್ರಿ ನೀವು ಸಂಧಿ ಹಚ್ಚಿರ. ಬೇರೆ ಬೇರೆ ಊರಿಂದ ಬರ್ತಾರ, ಇಲ್ಲಿ ಎಲ್ಲರೂ ಮಾಡ್ತಾರ. ಅದು ಯಾರು ಕೇಳೋರಿಲ್ಲ ನನ್ರಿ ಇಲ್ಲಿ ಶಾಲಿ ಗ್ರೌಂಡ್ ಒಳಗೆ. ಕಳೆದ ವರ್ಷ ಕಾಲೇಜ್ ಹಾಗೂ ಶಾಸಕರ ಮಾದರಿ ಶಾಲೆಯಲ್ಲಿ ಸಂತೆ ಮಾಡಲಾಗಿತ್ತು. ಆ ವೇಳೆಯಲ್ಲಿ ಶಾಲೆ ಇರಲಿಲ್ಲ. ನಾನು ಹೊಸದಾಗಿ ಬಂದಿದ್ದೇನೆ. ಮುಂದಿನ ವಾರ ಸಂತೆ ಈ 2 ಸ್ಥಳ ಬಿಟ್ಟು ಮಾಡುತ್ತೇವೆ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮಠ ತಿಳಿಸಿದ್ದಾರೆ. ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಬಸ್ ಹತ್ತುತ್ತಿರುವಾಗ ಕೆಲವು ಚಾಲಕರು ವಿನಾಕಾರಣ ಬಸ್ ಮುಂದಕ್ಕೆ ಚಲಾಯಿಸುತ್ತಿರುವ ಘಟನೆಗಳು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಸೋಮವಾರ ಅಂಕೋಲಾದಲ್ಲೂ ಇಂತಹ ಘಟನೆ ನಡೆದಿದ್ದು, ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಂಕೋಲಾ ಅವರ್ಸ ಹೆದ್ದಾರಿಯ ಪಕ್ಕ ಚತುಷ್ಪಥ ಹೆದ್ದಾರಿ ನಿರ್ಮಾಣಕ್ಕೂ ಮುನ್ನ ಬಸ್ ನಿಲ್ದಾಣವಿತ್ತು. ಸುತ್ತಮುತ್ತಲಿನ ನಾಗರಿಕರು ಇಲ್ಲಿಂದಲೇ ಬಸ್ ಹತ್ತಿ ಪ್ರಯಾಣ ಬೆಳೆಸುತ್ತಿದ್ರು. ಆದರೆ ಈಗ ರಸ್ತೆ ಅಗಲೀಕರಣಗೊಂಡಿದೆ. ಬಸ್ ನಿಲ್ದಾಣ ನೆಲಸಮವಾಗಿದೆ. ಐಆರ್ಬಿ ಕಂಪನಿಯವರನ್ನ ಕೇಳಿದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಕೆಲಸ ಎನ್ನುತ್ತಾರೆ. ಅವರ್ಸ ಬಸ್ ನಿಲ್ದಾಣ ತೆರವುಗೊಳಿಸಿದ ಮೇಲೆ ಪ್ರಯಾಣಿಕರಿಗೆ ಎಲ್ಲಿ ಬಸ್ ನಿಲುಗಡೆಯಾಗುತ್ತದೆ ಎನ್ನುವುದೇ ಪ್ರಶ್ನೆಯಾಗಿದೆ. ಒಂದೊಂದು ಚಾಲಕರು ಒಂದೊಂದು ಪ್ರದೇಶದಲ್ಲಿ ಬಸ್ ಅನ್ನ ನಿಲ್ಲಿಸುತ್ತಾರೆ. ಶಾಲಾ ವಿದ್ಯಾರ್ಥಿಗಳು, ವಯೋವೃದ್ಧರು, ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಬಸ್ ನಿಲ್ಲಿಸಿದ ತಕ್ಷಣ ಓಡಿ ಹೋಗಿ ಬಸ್ ಹತ್ತಬೇಕಾಗುತ್ತದೆ. ಸ್ವಲ್ಪ ವಿಳಂಬವಾದರೂ ಕೆಲವು ಬಸ್ ಚಾಲಕರು ಬಸ್ ಅನ್ನ 10 ಮಾರು ಮುಂದೆ ಹಿಂದೆ ನಿಲ್ಲಿಸೋದ್ರಿಂದ ಬಹಳ ತೊಂದರೆಯಾಗ್ತಿದೆ ಎನ್ನುತ್ತಾರೆ ಗ್ರಾಮಸ್ಥರು. ಅವರ್ಸಾದಿಂದ ಹಾರವಾಡ, ಅಂಕೋಲಾ, ಕಾರವಾರ ಕಡೆಗೆ ಪ್ರಯಾಣ ಬೆಳೆಸುವವರಿಗೆ ಬಸ್ ನಿಲ್ದಾಣವಿಲ್ಲದೆ ತೊಂದರೆಯಾಗಿದ್ದು, ತಕ್ಷಣ ಅವರ್ಸಾದಲ್ಲಿ ಬಸ್ ತಂಗುದಾಣ ನಿರ್ಮಿಸಿ ಎಂದು ಶಾಲಾ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಅವರ್ಸಾ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲಿನ ಹಲವಾರು ಜನರಿಗೆ ತೊಂದರೆಯಾಗಿದೆ. ತಕ್ಷಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬಸ್ ನಿಲ್ದಾಣ ನಿರ್ಮಿಸುವಂತಾಗಲಿ, ಇಲ್ಲವಾದಲ್ಲಿ ಪ್ರತಿಭಟನೆ ಮಾಡಬೇಕಾದಿತ್ತು ಎಂದು ಅವರ್ಸಾ ಗ್ರಾಮ ಪಂಚಾಯತ್ ಸದಸ್ಯ ಶಾಂತೇಶ್ ನಾಯ್ಕ್ ತಿಳಿಸಿದ್ದಾರೆ. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ 2 ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮೆಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್,
ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನು ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Radaliya, Kajubag, Karwar. ಲೋಕಶಕ್ತಿ ಪಾರ್ಟಿ ಕರ್ನಾಟಕ ವತಿಯಿಂದ ದಿವಂಗತ ರಾಮಕೃಷ್ಣ ಹೆಗಡೆಯವರ 18ನೇ ಪುಣ್ಯಸ್ಮರಣೆ, ಸವಿನೆನಪು ಮತ್ತು ನುಡಿನಮನ. ಇದೇ ಜನವರಿ 12ರಂದು ಸಮಯ ಬೆಳಿಗ್ಗೆ 9 ಗಂಟೆಗೆ ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಗೆ ಮಾಲಾರ್ಪಣೆ. ಶ್ರೀ ರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗ ಶಿರ್ಸಿ, ಸಿದ್ದಾಪುರ, ಉತ್ತರ ಕನ್ನಡ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಮತ್ತು ಸಭಾ ಕಾರ್ಯಕ್ರಮ. ಸ್ಥಳ ಅಂಬೇಡ್ಕರ್ ಭವನ, ಯಲ್ಲಾಪುರ ಮುಖ್ಯ ರಸ್ತೆ, ಶಿರ್ಸಿ. ಸಭಾಧ್ಯಕ್ಷತೆಯನ್ನ ಲೋಕಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಶ್ರೀ ಚಂದ್ರಶೇಖರ್ ವಿ ಸ್ಥಾವರ ಮಠ ಇವರು ವಹಿಸಲಿದ್ದಾರೆ. ಇನ್ನು ಹಲವರು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ತಾವು ಬನ್ನಿ, ತಮಗೆಲ್ಲ ಸ್ವಾಗತ ಕೋರುವ ಶಿರ್ಸಿ ಸಿದ್ದಾಪುರ ಲೋಕಶಕ್ತಿ ಪಾರ್ಟಿಯ ಕಾರ್ಯಕರ್ತರಾದ ಶ್ರೀ ಬಾಂಧವ್ಯ ಹೆಗಡೆ.